ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಾನ್ಸಾ. ಇವತ್ತು ನಾನು ಮಾತಾಡ್ತಿರೋ ಟಾಪಿಕ್ಕು 10 ಥಿಂಗ್ಸ್ ಐ ಡಿಡ್ ಡಿಫ್ರೆಂಟ್ ವಿತ್ ಬೇಬಿ ನಂಬರ್ 2. ಮಯನ್ ಜೊತೆ ಏನೇನು ಡಿಫ್ರೆಂಟ್ ಆಗಿ ಮಾಡಿದೆ ಅನ್ನೋದ್ರ ಬಗ್ಗೆ ಶೇರ್ ಮಾಡ್ತಾ ಇದ್ದೀನಿ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಗೊತ್ತಲ್ಲ, ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಫಸ್ಟ್ ಪಾಯಿಂಟು, ಪ್ರೆಗ್ನೆನ್ಸಿ. ಫಸ್ಟ್ ಟೈಮ್ ಅರೌಂಡಲ್ಲೂ ನಾನು ತುಂಬ ಆ್ಯಕ್ಟಿವ್ ಆಗೇ ಇರ್ತಿದ್ದೆ. ಮಲಗಿರೋದಾಗಲಿ, ಸುಮ್ಮನೆ ಕೂತಿರೋದಾಗಲಿ ಹಾಗೇನೂ ಇರಲಿಲ್ಲ, ಬಿಕಾಸ್ ಐ ವಾಸ್ ವರ್ಕಿಂಗ್ ಅವಾಗ. ಬಟ್ ಡ್ಯೂರಿಂಗ್ ಲಾಸ್ಟ್ ಟ್ರೈಮಿಸ್ಟರ್, ಅದು ಲಾಸ್ಟ್ ಮಂತ್ ಅಂತೂ ಎಸ್ಪೆಷಲಿ ನಾನು ಸ್ವಲ್ಪ ಒಂಥರ ಯಾವಾಗಲೂ ಆಗ್ತಾ ಇಲ್ಲ ಅಂತಲೇ ಸ್ವಲ್ಪ ತುಂಬ ಕಂಪ್ಲೇಂಟ್ ಮಾಡೋದು ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ ಫಸ್ಟ್ ಟೈಮ್ ಅರೌಂಡ್. ಅದೇ ಸೆಕೆಂಡ್ ಟೈಮ್ ಅರೌಂಡಲ್ಲಿ ಆಸ್ ಆಲ್ರೆಡಿ ನನಗೆ ಒಬ್ಬ ಟಾಡ್ಲರ್ ಇದ್ದ, ನನಗೆ ಕಂಪ್ಲೇಂಟ್ ಮಾಡೋಕ್ಕೆ ಟೈಮೇ ಇರಲಿಲ್ಲ. ಬಟ್ ಕಂಪ್ಲೇಂಟ್ ಮಾಡೋಕ್ಕೆ ಟೈಮೂ ಇರಲಿಲ್ಲ, ಅದ್ರ ಜೊತೆಗೆ ಏಕ್ಸ್ ಆ್ಯಂಡ್ ಪೇನ್ಸ್ನ ತುಂಬ ಎಂಜಾಯ್ ಮಾಡಿದೆ ಈ ಸತಿ. ಫಸ್ಟ್ ಟೈಮ್ ಯಾವಾಗಲೂ ಸ್ವಲ್ಪ ಕಂಪ್ಲೇಂಟ್ ಮಾಡ್ತಾ ಇದ್ದೆ ಆ ಲಾಸ್ಟ್ ಮಂತಲ್ಲಿ, ಬಟ್ ಸೆಕೆಂಡ್ ಟೈಮ್ ಅರೌಂಡಲ್ಲಿ ಅದನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ಅಟ್ ದ ಸೇಮ್ ಟೈಮ್ ಫುಡ್ ಹ್ಯಾಬಿಟ್ಸ್ ಅಂತ ನೋಡಿದ್ರೆ ಪ್ರೆಗ್ನೆನ್ಸಿಲಿ ಫಸ್ಟ್ ಟೈಮ್ ಅರೌಂಡಲ್ಲಿ ತುಂಬ ಹೊರಗಡೆ ಎಲ್ಲ ಸ್ವಲ್ಪ ಜಾಸ್ತಿ ಜಂಕ್ ಎಲ್ಲ ತಿಂದಿದೆ. ಸೆಕೆಂಡ್ ಟೈಮ್ ಅರೌಂಡಲ್ಲಿ ಇಲ್ಲ, ಅದನ್ನೆಲ್ಲ ಅವಾಯ್ಡ್ ಮಾಡಿ ಜಾಸ್ತಿ ಹೋಮ್ ಫುಡ್ಗೆ ನಾನು ಪ್ರಿಫರೆನ್ಸ್ ಕೊಟ್ಟು, ಆ ಥರ ಕೊಟ್ಟಿದ್ದರಿಂದ ಏನಾಯಿತು ಅಂತಂದರೆ ನನಗೆ ಹಾರ್ಟ್ ಬಂದ್ ಅನ್ನೋದು ತುಂಬ ಲಾಸ್ಟ್ ಟ್ರೈಮಿಸ್ಟರಲ್ಲಿ ಜಾಸ್ತಿ. ಒಂಥರ ರಿಪ್ ಕೇಜ್ ಹತ್ರನೇ ಇದೆ ಮಗು, ರಿಪ್ ಕೇಜ್ಗೆ ಪ್ರೆಷರ್ ಆಗ್ತಿದೆ ಅನ್ನೋಂಗೆಲ್ಲ ಅನ್ನಿಸ್ತಾ ಇರುತ್ತೆ. ಸೊ ಅದೆಲ್ಲ ಸ್ವಲ್ಪ ಅವಾಯ್ಡ್ ಆಯಿತು. ಗ್ಯಾಸ್ಟ್ರಿಕ್ ಫೀಲಿಂಗ್ ಸ್ವಲ್ಪ ಕಡಿಮೆ ಆಯಿತು. ಸೆಕೆಂಡ್ ಪಾಯಿಂಟ್, ಡೆಲಿವರಿ. ಯೂಶಲಿ ಪ್ರೆಗ್ನೆನ್ಸಿ ಅಂತ ಇಂಡಿಯಾದಲ್ಲಿ ಎಸ್ಪೆಷಲಿ ಪ್ರೆಗ್ನೆನ್ಸಿ ಅಂತ ಸ್ಟಾರ್ಟ್ ಆದ ತಕ್ಷಣ ಎಲ್ಲರೂ ಏನು ಹೇಳ್ತಾರೆ, ನಾರ್ಮಲ್ ಡೆಲಿವರಿ ಆಗಬೇಕು, ಜಾಸ್ತಿ ವಾಕ್ ಮಾಡು, ಜಾಸ್ತಿ ಕೆಲಸ ಮಾಡು, ಕೂತು ಎದ್ದು ಮಾಡು, ಹಾಗೆ ಹೀಗೆ ಅಂತ ಒಟ್ಟು ನಾರ್ಮಲ್ ಡೆಲಿವರಿ ಆಗಬೇಕು ಅನ್ನೋದನ್ನೇ ತುಂಬ ಪ್ರೆಷರೈಸ್ ಮಾಡ್ತಾರೆ ಎಲ್ಲ ಪ್ರೆಗ್ನೆಂಟ್ ವುಮೆನ್ಸಲ್ಲಿ. ಹಾಗೆ ನಾನು ಫಸ್ಟ್ ಟೈಮ್ ಅರೌಂಡಲ್ಲಿ ಲ್ಯಾಕ್ ಆಫ್ ನಾಲೆಡ್ಜು, ಲ್ಯಾಕ್ ಆಫ್ ಎಕ್ಸ್ಪೀರಿಯನ್ಸು, ಆ ಪ್ರೆಷರ್ನ, ಆ ಸ್ಟ್ರೆಸ್ನ ನಾನು ತೊಗೊಂಡೆ ನನ್ನ ಮೇಲೆ. ಸೊ ಯಾವಾಗಲೂ ನನ್ನ ಮನಸ್ಸಲ್ಲಿ ಏನಿರ್ತಿತ್ತು, ನಾರ್ಮಲ್ ಆಗುತ್ತೆ. ಎಲ್ಲರೂ ಏನು ಹೇಳ್ತಿದ್ರು, ನೀನು ತುಂಬ ಆ್ಯಕ್ಟಿವ್ ಆಗಿದೆಯಾ, ನಾರ್ಮಲ್ ಆಗುತ್ತೆ, ಹೀಗೆ ನನ್ನನ್ನು ಒಂಥರ ಆ ಮೆಂಟಲ್ ಸ್ಟೇಟ್ಗೆ ನನ್ನನ್ನು ಒಳಪಡಿಸ್ಬಿಟ್ಟಿದ್ರು. ಬಟ್ ಈವನ್ ನನಗೆ ಇಂಡ್ಯೂಸ್ ಮಾಡಿ ಪೇಯ್ನ್ ಎಷ್ಟೇ ಬಂದ್ರೂ ನನಗೆ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ನನ್ನ ಬಾಡಿ ಅದಕ್ಕೆ ಕೋಪ್ ಮಾಡಲಿಲ್ಲ. ಸೊ ಐ ಎಂಡೆಡ್ ಅಪ್ ಹ್ಯಾವಿಂಗ್ C-section ಫಸ್ಟ್ ಟೈಮ್ ಅರೌಂಡ್. ಆ ಸ್ಟ್ರೆಸ್ಸು ಎಷ್ಟು ನನಗೆ ತೀವ್ರತೆ ಇತ್ತು ಅಂದರೆ ನನಗೆ ಅದರಿಂದ ಹೊರಗೆ ಬರೋಕ್ಕೆ ಇಟ್ ಟುಕ್ ಎ ವೆರಿ ಲಾಂಗ್ ಟೈಮ್. ಯಾಕೆ ನಾರ್ಮಲ್ ಆಗಲಿಲ್ಲ, ಯಾಕೆ C-section ಆಗೋಯ್ತು, ಈವನ್ ಐ ವಾಸ್ ಸೋ ಆ್ಯಕ್ಟಿವ್, ಆ ಥರ ಇದ್ರೂ ಅಂತ ಒಂದು ಮನಸ್ಸಲ್ಲಿ ಯಾವಾಗಲೂ ಕೂತ್ಬಿಟ್ಟಿತ್ತು. ಸೊ ಸೆಕೆಂಡ್ ಟೈಮ್ ಅರೌಂಡ್, ಫಸ್ಟ್ ಟೈಮ್ C-section ಆಯಿತು, ಸೆಕೆಂಡ್ ಟೈಮ್ C-section ಆಗಲೇಬೇಕು, ಅಯ್ಯೋ ಇನ್ನೇನು ಬಿಡು ಅಂತ ಅದನ್ನು ಸ್ಟಾರ್ಟ್ ಮಾಡಿದ್ರು. ಎಗೈನ್ ಅದನ್ನು ನಾನು ಬೈ ಸ್ಟಡಿಯಿಂಗ್, ಬೈ ಡೂಯಿಂಗ್ ರಿಸರ್ಚ್ ಅದನ್ನೆಲ್ಲ ಗೊತ್ತಾಯಿತು. ಸೆಕೆಂಡ್ ಟೈಮ್ ಅರೌಂಡು VBAC ಅಂತ ಅನ್ನೋದಕ್ಕೆ ಚಾನ್ಸಸ್ ಇತ್ತು. ಬಟ್ ಇಂಡಿಯಾದಲ್ಲಿ ಡ್ಯೂ ಟು ಲ್ಯಾಕ್ ಆಫ್ ದಟ್ ಮೆಡಿಕಲ್ ಫೆಸಿಲಿಟಿ, ಅದಕ್ಕೆ ನನ್ನ ಡಾಕ್ಟರ್ ಹೇಳಿದ್ರು ಬೇಡ, ರಿಸ್ಕ್ ತೊಗೊಳೋದು ಬೇಡ, VBACಗೆ ಅಷ್ಟೊಂದು ಫೆಸಿಲಿಟಿ ನಮ್ಮಲ್ಲಿಲ್ಲ, ಸೊ ಲೆಟ್ಸ್ ಗೋ ಫಾರ್ C-section ಅಂತ. ಸೊ ಹ್ಯಾವಿಂಗ್ ದಟ್ ನಾಲೆಡ್ಜ್, ಆ ಪೀಸ್ ಆಫ್ ಮೈಂಡಿಗೆ ನಾನು ಬಂದ್ಬಿಟ್ಟೆ. ಸೊ ನಾರ್ಮಲ್ಲು C-sectionಗೆ ನಥಿಂಗ್ ಡಿಫ್ರೆನ್ಸ್. ಅಟ್ ದ ಎಂಡ್ ಆಫ್ ಪ್ರೆಗ್ನೆನ್ಸಿ ಏನು ಬೇಕು, ಮಗು ಹೆಲ್ದಿಯಾಗಿರಬೇಕು, ನಾವು ಹೆಲ್ದಿಯಾಗಿರಬೇಕು ಅಷ್ಟೇ. ಸೊ ಆ ಪೀಸ್ ಆಫ್ ಮೈಂಡು, ಆ ಮೆಂಟಲ್ ಸ್ಟೇಟ್ಗೆ ನಾನು ತಂದ್ಕೊಂಡೆ ಸೆಕೆಂಡ್ ಟೈಮ್ ಅರೌಂಡಲ್ಲಿ. ಥರ್ಡ್ ಪಾಯಿಂಟ್, ಪ್ರಿಪ್ರೇಷನ್ ಫಾರ್ ಬೇಬಿ. ಮತ್ತು ಇಂಡಿಯಾದಲ್ಲಿ ಏನು ನಮ್ಮಲ್ಲಿ ಏನು ಬಿಲೀಫ್ ಅಂತಂದರೆ, ಮಗು ಹುಟ್ಟಕ್ಕೆ ಮುಂಚೆನೇ ಮಗುಗೆ ಏನೇ ಥಿಂಗ್ಸ್ ತೊಗೊಳ್ಬಾರ್ದು ಅಂತ. ಫಸ್ಟ್ ಟೈಮಲ್ಲಿ ಆಬ್ವಿಯಸ್ಲಿ ಎಲ್ಲ ದೊಡ್ಡವ್ರು ಹಾಗೆ ಹೇಳಿದಾಗ ನಾವು ಪ್ಯಾರನಾಯ್ಡ್ ಆಗೋಗ್ತೀವಿ, ತೊಗೊಳ್ಬಾರ್ದು, ಏನೋ ಆಗ್ಬಿಡುತ್ತೆ, ಹಾಗಾಗ್ಬಿಡುತ್ತೆ ಅಂತ. ಬಟ್ ಯಾಕೆ ಹೇಳ್ತಾರೆ, ಅದಕ್ಕೆ ಏನು ಅವ್ರದ್ದು ರಿಸರ್ಚ್ ಏನು, ಅದನ್ನು ನಾವು ತಿಳ್ಕೊಳ್ಳೋದಕ್ಕೆ ಹೋಗಲ್ಲ. ಯಾಕೆ ಹೇಳ್ತಾರೆ, ಅದನ್ನು ನಾನು ಪಾಲಿಸ್ಬೇಕಾ, ನೆಸೆಸಿಟಿ ಇದೆಯಾ, ಏನೂ ಇರಲಿಲ್ಲ. ಬಟ್ ಫಸ್ಟ್ ಟೈಮ್ ಅರೌಂಡ್ ಎಗೈನ್ ಸ್ವಲ್ಪ ಭಯ ಆಯಿತು. ಆದರೂ ನನ್ನ ಒಬ್ಳು ಕಸಿನ್ ಗೀತು ಅಂತ, ಶಿ ಹೆಲ್ಪ್ ಮೀ. ಇಲ್ಲ, ಮಗುಗೆ ಸ್ವಲ್ಪ ಬಟ್ಟೆ ತೊಗೊಳ್ಳೇಬೇಕಾಗುತ್ತೆ, ಇವ್ರ ಮಾತೆಲ್ಲ ಕೇಳಬೇಡ, ನಾನೇ ತೊಗೊಂಡಿದ್ದೀನಿ, ನೀನು ತೊಗೋ ಅಂತ ಹೇಳಿ ಅವಳು ಧೈರ್ಯ ತುಂಬಿದ್ರಿಂದ ಸ್ವಲ್ಪ ನಾನು ಬಟ್ಟೆ ಎಲ್ಲ ತೊಗೊಂಡು ಸ್ವಲ್ಪ ಪ್ರಿಪೇರ್ ಆಗಿದ್ದೆ ಫಸ್ಟ್ ಟೈಮ್ ಅರೌಂಡ್. ಬಟ್ ಸೆಕೆಂಡ್ ಟೈಮ್ ಅರೌಂಡಲ್ಲಿ ಮಗುಗೆ ಏನೇನು ಬೇಕು, ಇಟ್ಸ್ ನಾಟ್ ಅಬೌಟ್ ಓನ್ಲಿ ಕ್ಲೋತ್ಸ್, ಇಟ್ಸ್ ಅಬೌಟ್ ಪ್ಲೇ ಪೆನ್ ತೊಗೊಳ್ಬೇಕು, ಆಮೇಲೆ ಬೇಬಿ ಕ್ಯಾರಿಯರ್ ತೊಗೋಬೇಕು, ಯಾವ ಥರ ಬಟ್ಟೆ, ಸ್ಲೀಪ್ ಸೂಟ್ಸೇ ಬೇಕು, ಆಮೇಲೆ ಡೈಪರ್ಸ್ ಆ್ಯಂಡ್ ವೈಪ್ಸು. ನೆಕ್ಸ್ಟ್ ಪಾಯಿಂಟ್, ನರ್ಸಿಂಗ್ ಆಫ್ಟರ್ C-section. ಅಗೇನ್ ಫಸ್ಟ್ ಟೈಮು ನಾರ್ಮಲ್ ಆಗುತ್ತೆ ಹಾಗೆ ಹೀಗೆ ಅಂತೆಲ್ಲ ಇತ್ತಾ, ಬರೀ ಡೆಲಿವರಿ ಬಗ್ಗೆ ಅಷ್ಟು ಮಾತ್ರ ನಾನು ತಿಳ್ಕೊಂಡಿದ್ದೆ. ಆಫ್ಟರ್ ಡೆಲಿವರಿ ಏನು ಅನ್ನೋದ್ರ ಬಗ್ಗೆನೇ ನನಗೆ ಕಾನ್ಸೆಪ್ಟ್ ಇರಲಿಲ್ಲ. ಏನು ಅಮ್ಮ ಮಾಡ್ತಾರೆ ಅಷ್ಟೇ, ನಥಿಂಗ್ ಎಲ್ಸ್. ಅದು ಏನು ಪ್ರಾಬ್ಲಮ್ ಆಯಿತು ಅಂತಂದರೆ, C-section ಅಂತ ಎಮರ್ಜೆನ್ಸಿ C-section ಅಂತ ಯಾವಾಗ ಕಾಲ್ ಆಯಿತು, ಅದಾದ ತಕ್ಷಣ
ಆಬ್ವಿಯಸ್ಲಿ ಡೆಲಿವರಿ ಆಗಲಿ, ನಾರ್ಮಲ್ ಆಗಲಿ, ಸಿ ಸೆಕ್ಷನ್ ಆಗಲಿ, ಡೆಲಿವರಿ ಆದ ತಕ್ಷಣ ಬ್ರೆಸ್ಟ್ ಮಿಲ್ಕ್ ಟಕ್ ಅಂತ ಪ್ರೊಡ್ಯೂಸ್ ಆಗಲ್ಲ, ಪ್ರೊಡಕ್ಷನ್ ಸ್ಟಾರ್ಟ್ ಆಗಲ್ಲ. ಕೆಲವರಿಗೆ 2 days ತೊಗೊಳುತ್ತೆ, ಕೆಲವ್ರಿಗೆ 3 days ತೊಗೊಳುತ್ತೆ. ಇಟ್ ಡಿಪೆಂಡ್ಸ್ ಆನ್ ಯುವರ್ ಬಾಡಿ. ಬಟ್ ಏನು ಅಂತಂದರೆ ಡೆಲಿವರಿ ಆದ ತಕ್ಷಣ ಮಗುಗೆ ಲ್ಯಾಚ್ ಮಾಡೋಕ್ಕೆ ಬಿಟ್ರೇನೆ ಪ್ರೊಡಕ್ಷನ್ ಇನ್ಕ್ರೀಸ್ ಆಗೋದು, ಪ್ರೊಡಕ್ಷನ್ ಸ್ಟಾರ್ಟ್ ಆಗೋದು, ಆ ಕೊಲೆಸ್ಟ್ರಾಲ್ ಅನ್ನೋದು ಮಗು ಬಾಡಿಗೆ ಹೋಗೋದು. ಬಟ್ ಇಲ್ಲೆಲ್ಲ ಏನು ಮಾಡ್ತಾರೆ ಅಂತಂದರೆ, ಏನಕ್ಕೆ ದಟ್ ಆ ಲೇಡಿ ಈಗ ತಾನೇ ಶಿ ಹ್ಯಾಸ್ ಗಾನ್ ಥ್ರೂ ದಟ್ ಪ್ರೋಸೆಸ್ ಯಾಕೆ ಅಂತ ಈ ಡಾಕ್ಟರ್ಸೇ ನೆಗ್ಲೆಕ್ಟ್ ಮಾಡಿಬಿಟ್ಟು ಫಸ್ಟೇ ಲ್ಯಾಕ್ಟೋಜನ್ನು ಮೀನ್ಸ್ ಫಾರ್ಮುಲಾ ಇಂಟ್ರೊಡ್ಯೂಸ್ ಮಾಡಿಬಿಡ್ತಾರೆ. ಫಸ್ಟ್ 1 day or 2 days ಇರಲಿ ಬಿಡು ಮಗು ಫಾರ್ಮುಲಾ ಅಲ್ಲಿ, ಆಮೇಲೆ ಲೆಟ್ ಹರ್ ಬ್ರೆಸ್ಟ್ ಫೀಡ್ ಅಂತ. ದಟ್ ಈಸ್ ಎ ವೆರಿ ರಾಂಗ್ ಕಾನ್ಸೆಪ್ಟ್. ನಾನು ರಿಸರ್ಚ್ ಮಾಡಿದ್ದು ತಿಳ್ಕೊಂಡಿದ್ದ ಪ್ರಕಾರ. ಸೊ ಸೆಕೆಂಡ್ ಟೈಮ್ ಅವರು ಫಸ್ಟ್ ಟೈಮ್ ಅರೌಂಡು ಫಸ್ಟ್ 2 ಫೀಡು ವಿಹಾನ್ಗೆ ಫಾರ್ಮುಲಾ ಕೊಟ್ಟರು, ಲ್ಯಾಕ್ಟೋಜನ್ ಎಸ್ಪೆಷಲಿ. ನನಗೆ ನೈಟ್ 9:30ಗೆ ವಿಹಾನ್ ಹುಟ್ಟಿದ್ದು. ಸೊ ಅವ್ನು ಹುಟ್ಟಿ ಫಸ್ಟ್ ಫೀಡು ಲ್ಯಾಕ್ಟೋಜನ್ ಕೊಟ್ಟರು. ಸೆಕೆಂಡ್ ಫೀಡ್ ಇಟ್ ವಾಸ್ ಮಿಡ್-ನೈಟ್. ನನಗೆ ಅವಾಗಲೇ ಇಷ್ಟ ಆಗಿರಲಿಲ್ಲ. ನನ್ನ ಅಮ್ಮಂಗೆ ಕೊಡೋಕ್ಕೆ ಹೇಳಿದರು, ನನ್ನ ಅಮ್ಮಂಗೆ ಅವಾಯ್ಡ್ ಮಾಡಿದೆ, ಕೊಡಬೇಡಿ ಮಗು ಅಳ್ಳಿ ನಾನೇ ಫೀಡ್ ಮಾಡ್ತೀನಿ ಅಂತ. ಸೊ ಸೆಕೆಂಡ್ ಟೈಮ್ ಅರೌಂಡಲ್ಲಿ ನಾನು ಫಸ್ಟ್ ಡೇ ಗೈನಿಕ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಸೂನ್ ಆಫ್ಟರ್ ಸಿ ಸೆಕ್ಷನ್ ಬೇಬಿ ನನ್ನ ಹತ್ರನೇ ಬರಬೇಕು, ಐ ಹ್ಯಾವ್ ಟು ಫೀಡ್ ಅಷ್ಟೇ, ನೋ ಮ್ಯಾಟರ್ ವಾಟ್ ಅಂತ. ನೆಕ್ಸ್ಟ್ ಪಾಯಿಂಟ್, ಹ್ಯಾವಿಂಗ್ ಮೈ ಹಬಿ ಇನ್ OT, ಆಪ್ರೇಷನ್ ಥಿಯೇಟರ್. ಫಸ್ಟ್ ಟೈಮು ಎಮರ್ಜೆನ್ಸಿ ಸಿ ಸೆಕ್ಷನ್ ಆಯಿತು, ಯಾರೂ ನನಗೆ ಹೇಳಲಿಲ್ಲ. ಆಮೇಲೆ ಈವನ್ ನಂಗೆ ನಾರ್ಮಲ್ ಆದ್ರೂ ಪರವಾಗಿಲ್ಲ, ನನ್ನ ಹಸ್ಬೆಂಡ್ನ OT ಒಳಗಿರಲಿ ಅವರು ನನ್ನ ಜೊತೆ ಅಂತ ನಾನು ಫಸ್ಟ್ ಟೈಮ್ ಹೇಳಿದ್ದೆ. ಬಟ್ ನನ್ನ ಹಸ್ಬೆಂಡು ಅಷ್ಟೊಂದು ಗೈನಿಕ್ ಹತ್ರ ಕರೆಕ್ಟಾಗಿ ಮಾತಾಡಲಿಲ್ಲ, ಈವನ್ ನಾನು ಮಾತಾಡಲಿಲ್ಲ. ಇಟ್ ವಾಸ್ ಸ್ವಲ್ಪ ಹರಿಬರಿ ಆಗಿತ್ತು ಡ್ಯೂ ಟು ನನಗೆ ಆಮ್ನಿಯೋಟಿಕ್ ಫ್ಲೂಯಿಡ್ ಕಡಿಮೆ ಆಗ್ತಾ ಇತ್ತು 37 weeks ಆದಮೇಲೆ. ಸೊ ಇಟ್ ವಾಸ್ ಸಡನ್ಲಿ ಇಂಡ್ಯೂಸ್ ಮಾಡಿ ಲೇಬರ್ ಮಾಡಿದ್ದು ನನಗೆ. ಸೊ ಸೆಕೆಂಡ್ ಟೈಮ್ ಏನು ಮಾಡಿದ್ದು ಅಂತಂದರೆ, ಇಟ್ ವಾಸ್ ಪ್ಲ್ಯಾನ್ ಸಿ ಸೆಕ್ಷನ್, ಸ್ಕೆಡ್ಯೂಲ್ ಸಿ ಸೆಕ್ಷನ್. ನನಗೆ ಗೊತ್ತಿತ್ತು ಯಾವತ್ತು ನನಗೆ ಡೆಲಿವರಿ ಆಗುತ್ತೆ ಅಂತ. ಸೊ ನಾನು ಮುಂಚೆನೇ ಗೈನಿಕ್ ಹತ್ರ ಮಾತಾಡಿ, ಗೈನಿಕ್ಕು ಹಾಸ್ಪಿಟಲ್ಲು 2 ಕಡೆನೂ ಮಾತಾಡಿ OT ಒಳಗೆ ನನ್ನ ಹಸ್ಬೆಂಡ್ ಬರಬೇಕು ಡ್ಯೂರಿಂಗ್ ಮೈ ಲೇಬರ್ ಅಂತ ಮಾತಾಡಿ ಅದನ್ನು ಫಿಕ್ಸ್ ಮಾಡ್ಕೊಂಡಿದ್ದೆ. ಇಟ್ ವಾಸ್ ಫನ್ ಆ್ಯಕ್ಚುಲಿ. ಒಂದು ಸಪೋರ್ಟ್, ಎಕ್ಸ್ಟ್ರಾ ಮೆಂಟಲ್ ಸಪೋರ್ಟ್ ನನ್ನ ಹಸ್ಬೆಂಡ್ ಕಡೆಯಿಂದ ಸಿಕ್ಕಿದ್ದು. ಈವನ್ ಆ ಸ್ನ್ಯಾಪ್ಸ್ ತೊಗೊಂಡಿದ್ದು, ಆ ವಿಡಿಯೋ ಮಾಡಿದ್ದು, ಇಟ್ ವಾಸ್ ಸೋ ಮಚ್ ಮೆಮೊರೇಬಲ್ ಇವಾಗ ಅದೆಲ್ಲ ನೆನೆಸ್ಕೊಂಡ್ರೆ. ನೆಕ್ಸ್ಟ್ ಪಾಯಿಂಟ್, ಆಸ್ಕಿಂಗ್ ಹೆಲ್ಪ್. ಇವಾಗ ಹೆಲ್ಪ್ ಅಂತ ಬಂದ ತಕ್ಷಣ ಹೆಣ್ಮಗಳಿಗೆ ಡೆಲಿವರಿ ಆದ ತಕ್ಷಣ ತವ್ರ ಮನೇಲಿ ಅಮ್ಮನೇ ಹೆಲ್ಪ್ ಮಾಡಬೇಕು, ಈ ಥರ ಎಲ್ಲ ಇಲ್ಲೆಲ್ಲ ಒಂದು ಕಾನ್ಸೆಪ್ಟ್ ಇದೆ. ದೇರ್ ಇಸ್ ಅನ್ ಆಬ್ಲಿಗೇಷನ್. ಬಟ್ ಈ ಸತಿ ನಮ್ಮ ಅಮ್ಮನ ಮಾತ್ರ ಹೆಲ್ಪ್ ಕೇಳಲಿಲ್ಲ, ನನ್ನ ಹಸ್ಬೆಂಡ್ನೂ ಹೆಲ್ಪ್ ಕೇಳಿದೆ. ಅಟ್ಲೀಸ್ಟ್ ಮಿನಿಮಮ್ 1 ರಿಂದ 2 ತಿಂಗಳು ಎಷ್ಟಾಗುತ್ತೋ ಅಷ್ಟು ವರ್ಕ್ ಫ್ರಮ್ ಹೋಮ್ ತೊಗೊಳ್ಳಿ ಸಾಕು ಅಂತ. ಇಟ್ಸ್ ನಾಟ್ ಲೈಕ್ ಫುಲ್ ರಜಾ ಹಾಕೊಳ್ಳಿ ಅಂತಲ್ಲ. ಬಟ್ ಸ್ಟಾರ್ಟಿಂಗ್ ಒಂದು 10-15 days ಅವ್ರು ಫುಲ್ ಒಂದು ಲೀವಲ್ಲಿದ್ದರು. ಬಟ್ ಈಸ್ ಎ ಪ್ರೊಫೆಷ್ನಲ್, ಸೊ ಅದೊಂದು ಪ್ರಾಬ್ಲಮ್ ಇರಲಿಲ್ಲ. ಅರೌಂಡ್ 1 to 1.5 months ಅವರು ನನಗೆ ಮನೇಲಿದ್ದರು. ದಟ್ ವಾಸ್ ಅ ವೆರಿ ಬಿಗ್ ಮೆಂಟಲ್ ಸಪೋರ್ಟ್ ನನಗೆ ಬೇಕಾಗಿದ್ದು. ಅದಕ್ಕೆ ತಕ್ಕನಂಗೆ ನಾನು ಹೆಲ್ಪ್ ಕೇಳಿದ್ದಕ್ಕೆ ಅವರು ಹಿ ಹೆಲ್ಪ್ ಮೀ ಬೈ ಫಿಸಿಕಲಿ ಬೈ ಸ್ಟೇಯಿಂಗ್ ವಿತ್ ಮೀ ಆ್ಯಕ್ಚುಲಿ ಅಟ್ ಹೋಮ್, ಅಲಾಂಗ್ ವಿತ್ ನಮ್ಮಮ್ಮನೂ ಹೆಲ್ಪ್ ಬಗ್ಗೆ ಇದ್ದರು. ನೆಕ್ಸ್ಟ್ ಪಾಯಿಂಟ್, ಸ್ಲೀಪ್ ಟ್ರೈನ್. ಸೊ ಅದೇನಾಗೋಯ್ತು ಅಂದರೆ, ಫ್ರಮ್ ಡೇ 1 ನಾನು ಐ ರಿಯಲಿ ಮೆಸ್ಡ್ ಅಪ್ ವಿತ್ ವಿಹಾನ್ ವಿತ್ ರಿಗಾರ್ಡ್ಸ್ ಟು ಸ್ಲೀಪ್ ಟ್ರೈನಿಂಗ್. ಅವ್ನು ಮಿಡ್-ನೈಟ್ 1 ಗಂಟೆ 2 ಗಂಟೆವರೆಗೂ ಅಂದರೆ ಮಲಗ್ತಾನೆ ಇರಲಿಲ್ಲ ಅಂತಲ್ಲ, ಬಟ್ ನಮ್ಮಮ್ಮ ತೊಡೆ ಮೇಲೆ ಮಲಗಿಸ್ಕೊಳ್ಳೋದು ಈ ಥರ ಎಲ್ಲ ಮಾಡಿದ್ರು. ಸೊ ಆ ಸ್ಲೀಪ್ ಟ್ರೈನಿಂಗ್ ಇಸ್ ನಥಿಂಗ್ ಬಟ್ ಮೇಕಿಂಗ್ ದ ಬೇಬಿ ಟು ಸ್ಲೀಪ್ ಬೈ ಹಿಮ್ಸೆಲ್ಫ್. ಮಗುನೇ ಮಲ್ಕೊಳ್ಬೇಕು, ಅದೇ ಸೂತ್ ಮಾಡ್ಕೊಳ್ಬೇಕು. ಇದು ತುಂಬ ಕಾಂಟ್ರವರ್ಷಿಯಲ್ ಟಾಪಿಕ್ಕು. ಇದ್ರ ಬಗ್ಗೆ ನಿಮಗೆ ಡೀಟೇಲಾಗೆ ನಾನೇನು ಓದಿದ್ದೀನಿ, ಏನು ತಿಳ್ಕೊಂಡಿದ್ದೀನಿ, ಹೌ ಇಟ್ ವರ್ಕ್ಸ್ ಫಾರ್ ಮೀ ವಿತ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಏನೇನು ಡಿಫ್ರೆಂಟಾಗಿ ಮಾಡಿದ್ದೀನಿ ಅಂತೆಲ್ಲ ತಿಳ್ಕೊಬೇಕು ಅಂದರೆ ಪ್ಲೀಸ್ ಕಮೆಂಟ್ ಡೌನ್ ಬಿಲೋ. ಐ ವುಡ್ ಲೈಕ್ ಟು ಮೇಕ್ ಅ ವಿಡಿಯೋ. ಸೊ ಆ ಸ್ಲೀಪ್ ಟ್ರೈನಿಂಗ್ ಅನ್ನೋದನ್ನ ಈ ಸೆಕೆಂಡ್ ಟೈಮ್ ಅರೌಂಡು ನಾನು ತುಂಬ ಚೆನ್ನಾಗಿ ಅಡಾಪ್ಟ್ ಮಾಡಿದೆ. ಮಗುನೇ ಸೆಲ್ಫ್ ಸೂತ್ ಮಾಡ್ಕೊಳ್ಳೋಂಗೆ ಫಸ್ಟಿಂದನೂ ಐ ಮೇಕ್ ಶ್ಯೂರ್ ದಟ್ ಫಸ್ಟ್ ಟೈಮ್ ಮಾಡ್ಕೊಂಡಿದ್ದ ಮಿಸ್ಟೇಕ್ಸ್ನೆಲ್ಲ ಅವಾಯ್ಡ್ ಮಾಡಿ ಸೆಕೆಂಡ್ ಟೈಮ್ ಅರೌಂಡಲ್ಲಿ ಸ್ವಲ್ಪ ಜಾಣೆ ಆದೆ ಸ್ಲೀಪ್ ಟ್ರೈನಿಂಗ್ ಬಗ್ಗೆ. ಹಾಗೆ ಆವಾಗಲೇ ಹೇಳಿದ್ನಲ್ಲ ಡೈಪರ್ಸ್ ಯೂಸ್ ಮಾಡೋದು ಅಂತ, ಅದು ನೆಕ್ಸ್ಟ್ ಪಾಯಿಂಟು. ಫಸ್ಟ್ ಡೇಯಿಂದನೇ ಐ ಸ್ಟಾರ್ಟೆಡ್ ಯೂಸಿಂಗ್ ಡೈಪರ್ಸ್ ಆ್ಯಂಡ್ ವೈಪ್ಸ್. ಅದಕ್ಕೆ ತಕ್ಕನಂಗೆ ಬಮ್ ಕ್ರೀಮ್ ಅಂತೆಲ್ಲ ಬರುತ್ತೆ, ಬಿಫೋರ್ ನ್ಯಾಪಿ ಅಂತ ಯೂಸ್ ಮಾಡ್ತಾ ಇದ್ದೀನಿ ನಾನು, ಆ್ಯಸ್ ನಮ್ಮ ಪೀಡಿಯೋಟ್ರಿಷಿಯನ್ ಹೇಳಿದ ಹಾಗೆ. ದೇರ್ ಆರ್ ಮೆನಿ ಡೈಪರ್ ಕ್ರೀಮ್ಸ್. ಅಲರ್ಜಿ ಆಗುತ್ತೆ, ಇನ್ಫೆಕ್ಷನ್ ಆಗುತ್ತೆ, ಅದೆಲ್ಲ ಬಿಗ್ ಮಿತ್. ಅದನ್ನು ನಂಬಕ್ಕೆ ಹೋಗಬೇಡಿ. ಡೈಪರ್ಸ್ ಯೂಸ್ ಮಾಡಿದ್ರೆ ಮಗು ಕರೆಕ್ಟಾಗಿ ನಡೆಯೋಕ್ಕಾಗಲ್ಲ, ಏನೇನೋ ತುಂಬ ಕಾನ್ಸೆಪ್ಟ್ಗಳನ್ನ ನನ್ನ ತಲೆಯಲ್ಲಿ ತುಂಬಿಟ್ಟಿದ್ರು ಫಸ್ಟ್ ಟೈಮ್ ಅರೌಂಡು. ನಾನು ಈವನ್ ಐ ವಾಸ್ ಪ್ಯಾರನಾಯ್ಡ್, ನಾನು ಹೆದರ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಒಂದಷ್ಟು ಜನ ಕೇಳಿ ಯಾರ್ಯಾರು ಯೂಸ್ ಮಾಡ್ತಿದ್ರು ಅವ್ರನ್ನೆಲ್ಲ ಕೇಳಿ ಸ್ವಲ್ಪ ಧೈರ್ಯ ಬಂತು. ಆಮೇಲೆ ಐ ಸ್ಟಾರ್ಟೆಡ್ ಯೂಸಿಂಗ್. ಸೊ ಆ ಫಸ್ಟ್ ಮಂತ್ ಅಂತೂ ಇಟ್ ವಾಸ್ ಸಖತ್ ಹೆಕ್ಟಿಕ್ಕು.
ಆಬ್ವಿಯಸ್ಲಿ ನ್ಯೂ ಬಾರ್ನು ಒಂದು 5 ನಿಮಿಷ 10 ನಿಮಿಷಕ್ಕೆಲ್ಲ ಸುಸ್ಸು ಮಾಡುತ್ತೆ, ಪಾಟಿ ಮಾಡುತ್ತೆ. ಎಷ್ಟು ಸತಿ ಚೇಂಜ್ ಮಾಡಬೇಕು? ಪಾಟಿ ಮಾಡಿದ್ರೆ ಈವನ್ ಡೈಪರು ಚೇಂಜ್ ಮಾಡಬೇಕು, ಅದು ಬೇರೆ ಮಾತು. ಬಟ್ 5 ಮಿನಿಟ್ಸ್ 10 ಮಿನಿಟ್ಸ್ಗೆ ಸುಸ್ಸು ಮಾಡೋದು, ಅದು ಬಟ್ಟೆ ಚೇಂಜ್ ಮಾಡೋದು. ಆ ಮಗು ಮಲಗಿರುತ್ತೆ, ಅದಕ್ಕೆ ಕಿರಿಕಿರಿ, ಸುಸ್ಸು ಆಗ್ತಾ ಇದೆ, ತಣ್ಣಗಾಗ್ತಾ ಇದೆ ಅಂದರೆ. ನಾನು ವಿಹಾನ್ ಹುಟ್ಟಿದ್ದು ಆಲ್ಮೋಸ್ಟ್ ಇಟ್ ವಾಸ್ ಮಳೆಗಾಲ. ಸೊ ಅಪ್ಪ ಅದೆಲ್ಲ ಸಖತ್ ಹಿಂಸೆ ಹಂಗೆ ಆಗಿತ್ತು ಫಸ್ಟ್ ಟೈಮ್ ಅರೌಂಡ್. ಸೊ ಸೆಕೆಂಡ್ ಟೈಮಲ್ಲಿ ಅದನ್ನು ಜಾಣೆ ಆದೆ ನಾನು. ನೆಕ್ಸ್ಟ್ ಪಾಯಿಂಟು ಹಾಸ್ಪಿಟಲ್ ಬ್ಯಾಗ್. ಹಾಸ್ಪಿಟಲ್ ಬ್ಯಾಗ್ ಅದೇ ಹೇಳಿದ್ನಲ್ಲ, ಬಟ್ಟೆ ಮಾತ್ರ ಅಲ್ಲ, ಮಗುಗೆ ಬಟ್ಟೆ ಅಂತಲ್ಲ, ಈವನ್ ನಮಗೆ ಬಟ್ಟೆ ಹೇಗೆ ಪ್ಯಾಕ್ ಮಾಡ್ಕೊಳ್ಬೇಕು. ಲಾಸ್ಟ್ ಟೈಮ್ ಅರೌಂಡಲ್ಲಿ ಮಾಡಿದ್ದೆ, ನಾನು ಕರೆಕ್ಟಾಗಿ ಮಾಡ್ಕೊಂಡಿದ್ದೆ, ಮಗುಗೇನು ಮಾಡಿರಲಿಲ್ಲ. ಸೊ ಈ ಟೈಮಲ್ಲಿ ದೇರ್ ಆರ್ ಮೆನಿ ಮೇನ್ ಥಿಂಗ್ಸ್ ಫಾರ್ ಎ ವುಮನ್. ಹಾಸ್ಪಿಟಲಲ್ಲಿ ಇದ್ದಾಗ ಕೆಲವು ನರ್ಸಿಂಗ್ಗೆ ಹೆಲ್ಪ್ಫುಲ್ ಆಗುವಂಥ ಕ್ಲೋತ್ಸ್ ಆಗಲಿ, ಇನ್ನರ್ಸ್ ಆಗಲಿ, ದೇರ್ ಆರ್ ಮೆನಿ ಥಿಂಗ್ಸ್. ಮಗುಗೆ ಡೈಪರ್ಸ್, ವೈಪ್ಸು, ಮಗುಗೆ ಕ್ಲೋತ್ಸು, ಸ್ವ್ಯಾಡಲ್ಲು ಮಗುಗೆ ಬೇಕಾಗಿರೋದು. ಈ ಸತಿ ಹಾಸ್ಪಿಟಲ್ನು ಕರೆಕ್ಟಾಗಿ ಚೂಸ್ ಮಾಡಿದೆ. ಲಾಸ್ಟ್ ಟೈಮು ಅದೂ ಗೊತ್ತಾಗಿರಲಿಲ್ಲ, ಎಷ್ಟು ದದ್ದಿ ಅಂತ ಅನಿಸುತ್ತೆ ಇವಾಗೆಲ್ಲ ನೆನೆಸ್ಕೊಂಡ್ರೆ. ಈ ಸತಿ ಇಲ್ಲ, ಈ ಡೆಲಿವರಿ ಅನ್ನೋದು ಇಟ್ಸ್ ಅ ಪ್ರಿವಿಲೇಜ್ ಒಂದು ಹೆಣ್ಮಗಳಿಗೆ. ಯಾಕೆ ಇದನ್ನು ಸುಮ್ಮನೆ ಒಂಥರ ಖುಷಿಯಾದ ಮೂಮೆಂಟಾಗಿ ಕನ್ವರ್ಟ್ ಮಾಡ್ಕೊಳ್ಬೇಕು, ಒಂದು ಸ್ವಲ್ಪ ಎಕ್ಸ್ಟ್ರಾ ಖರ್ಚು ಮಾಡಿದ್ರು ಪರವಾಗಿಲ್ಲ ಅಂತ ಅಂದ್ಕೊಂಡು ಒಂದೊಳ್ಳೆ ಹಾಸ್ಪಿಟಲ್ ಮದರ್ಹುಡ್ಡಲ್ಲಿ ನಾನು ಡೆಲಿವರಿ ಮಾಡಿಸ್ಕೊಂಡಿದ್ದು. ಇಟ್ ವಾಸ್ ಎ ವೆರಿ ಗುಡ್ ಹಾಸ್ಪಿಟಲ್. ನನಗೆ ತುಂಬ ಖುಷಿ ಆಯಿತು. ದ ಲೆವೆಲ್ ಆಫ್ ಹೈಜಿನ್ ದೇ ಮೇಂಟೈನ್, ಆಮೇಲೆ ಸಪೋರ್ಟ್ ಆಗಲಿ, OT ಆಗಲಿ, ಕ್ಲೆನ್ಲಿನೆಸ್ಸು, ಒಂಥರ ಡಾಕ್ಟರ್ಸ್ ಆಗಲಿ, ಇಟ್ ವಾಸ್ ವೆರಿ ಮಚ್ ಒಂಥರ ತುಂಬ ಚೆನ್ನಾಗಿತ್ತು. ಅಪ್ರಿಷಿಯೇಟ್ ಮಾಡಿದ ಹಾಗೆ. ನನಗೆ ಹಾಸ್ಪಿಟಲಿಂದ ವಾಪಸ್ ಬರುವಾಗ ಅನಿಸ್ತಾ ಐ ಸ್ಟಾರ್ಟೆಡ್ ಮಿಸ್ಸಿಂಗ್ ದಟ್ ಹಾಸ್ಪಿಟಲ್. ಎಷ್ಟು ಚೆನ್ನಾಗಿತ್ತಪ್ಪ ಫೆಸಿಲಿಟೀಸ್ ಎಲ್ಲ ಅನ್ನೋ ಹಾಗೆ. ಈವನ್ ಯಾರ್ಯಾರೋ ವಿಸಿಟರ್ಸ್ ಬರ್ತೀನಿ ಅಂತಂದರೆ ಪಟ್ ಅಂತ ಬಿಟ್ಟುಬಿಡೋದು ಹಾಗೆಲ್ಲ ಇರಲಿಲ್ಲ. ದೇರ್ ವಾಸ್ ವೆರಿ ಸ್ಟ್ರಿಕ್ಟ್ ರೂಲ್ಸ್ ಫಾರ್ ದ್ಯಾಟ್. ನನಗೆ ನನ್ನ ಹಸ್ಬೆಂಡ್ಗೆ ತುಂಬ ಖುಷಿ ಅದ್ರ ಬಗ್ಗೆ. ಅಷ್ಟು ಒಂಥರ ಆಗ್ತಾನೆ ಹುಟ್ಟಿರುತ್ತೆ, ಸುಮ್ಮನೆ ಅನ್ನೆಸೆಸರಿ ಇನ್ಫೆಕ್ಷನ್ಸ್ನ ನಾವೇ ಕ್ರಿಯೇಟ್ ಮಾಡ್ದಾಗುತ್ತೆ ವಿಸಿಟರ್ಸ್ ಎಲ್ಲ ಜಾಸ್ತಿ ಮಾಡಿದಾಗ. ಬಟ್ ಹಾಸ್ಪಿಟಲ್ಲೇ ಅದನ್ನು ಅವಾಯ್ಡ್ ಮಾಡ್ತು. ಆ್ಯಂಡ್ ನನಗೆ ಈ ಸತಿ ಫೆಸಿಲಿಟೀಸ್ ಎಲ್ಲ ತುಂಬ ಖುಷಿ ಕೊಟ್ಟಿತ್ತು. ಸೊ ಹಾಸ್ಪಿಟಲ್ ಬ್ಯಾಗ್ ಆಗಲಿ, ಹಾಸ್ಪಿಟಲ್ನೇ ಆಗಲಿ ಚೂಸ್ ಮಾಡಿದ್ದು ಈ ಸತಿ ವೈಸಾಗಿ ಚೂಸ್ ಮಾಡಿದೆ. ಲಾಸ್ಟ್ ಪಾಯಿಂಟ್ ಬಟ್ ನಾಟ್ ದ ಲೀಸ್ಟ್ ಪಾಯಿಂಟ್, ಟೀಚಿಂಗ್ ಇಂಡಿಪೆಂಡೆನ್ಸ್. ಏನಿದು ಇಂಡಿಪೆಂಡೆನ್ಸ್ ಈ ಥರ ಅಂತ ಅನ್ಕೊತಾ ಇದ್ದೀರಾ? ವಿಹಾನ್ ಹುಟ್ಟಿದಾಗ ಅವನು ಬೆಳೆಯುವಾಗಲೂ ಎಲ್ಲ ಅಷ್ಟೇ, ಅವನ್ನ ತುಂಬ ಇಂಡಿವಿಜುವಲಾಗಿ ಕೇರ್ ಕೊಡೋದು, ಅವನ್ನ ಮಾತಾಡಿಸ್ತಾನೆ ಇರೋದು, ಸೊ ದಟ್ ಅವ್ನಿಗೆ ವೊಕ್ಯಾಬುಲರಿ ಬರಲಿ, ಮಾತು ಬರಲಿ ಚೆನ್ನಾಗಿ ಅಂತ. ಅವನನ್ನು ಒಂಥರ ಅವ್ನ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಿರೋದಾಗಲಿ, ಆ ಥರ ಯಾವಾಗಲೂ ಅವನ್ನ ಎಂಗೇಜ್ ಮಾಡೋದು, ಅವ್ನಿಗೆ ಆ್ಯಕ್ಟಿವಿಟೀಸ್ ಕೊಡಿಸೋದು, ಅವನ ಜೊತೆ ಆಟ ಆಡೋದು, ಅವನ್ನ ಖುಷಿ ಪಡಿಸೋದು. ಸೊ ಒಂಥರ ಅವ್ನು ಎದ್ದಿದ್ದಾಗಂತೂ ಅವ್ನ ಮುಂದೆ ನಾನು ಒಂಥರ ಅವನ ಜೊತೆಗೆ ನಾನು ಯಾವಾಗಲೂ ಜೊತೆಗೆ ಒಂದು ಆಟಕ್ಕೆ ಒಂದು ಕಂಪ್ಯಾನಿಯನ್ ಥರ ಎಲ್ಲ ವಿಷಯದಲ್ಲೂ ಅವನ ಜೊತೆ ಇದ್ದು ಹೇಗಾಗೋಯ್ತು ಅಂತಂದರೆ, ಸ್ಟಿಲ್ ಹಿ ಫೈಂಡ್ಸ್ ಡಿಫಿಕಲ್ಟ್ ಟು ಪ್ಲೇ ಬೈ ಹಿಮ್ಸೆಲ್ಫ್. ಅಂದರೆ ಆಟನೇ ಆಡಲ್ಲ ಅಂತಲ್ಲ, ಜಸ್ಟ್ ಫಾರ್ 15 ಮಿನಿಟ್ಸ್ 20 ಮಿನಿಟ್ಸ್ ಹಿಲ್ ಪ್ಲೇ ಬೈ ಹಿಮ್ಸೆಲ್ಫ್. ಅದು ಫೋರ್ಸ್ ಮಾಡಿ ಹೋಗು ಆಟ ಆಡು ಅಂತ ಎನ್ಕರೇಜ್ ಮಾಡಿ ಏನೋ ಒಂಥರ ಅದನ್ನ ಇಂಟ್ರೆಸ್ಟಿಂಗ್ ಆಗಿ ಮಾಡಿ. ಸೊ ಇಟ್ಸ್ ಅ ಡಿಫಿಕಲ್ಟ್ ಟಾಸ್ಕ್. ಇವಾಗ ಐ ಆಮ್ ವರ್ಕಿಂಗ್ ಆನ್ ದಟ್. ಬಟ್ ಸ್ಟಿಲ್ ಫಸ್ಟ್ ಟೈಮ್ ಅರೌಂಡಲ್ಲಿ ಐ ರಿಯಲಿ ಮಿಸ್ಡ್ ಇಟ್ ಅಪ್ ಅಂತ ಅನ್ಸುತ್ತೆ ನನಗೆ. ವಿ ಹ್ಯಾವ್ ಟು ಟೀಚ್ ಅವರ್ ಕಿಡ್ಸ್ ಟು ಪ್ಲೇ ಬೈ ದೆಮ್ಸೆಲ್ಫ್. ಆ ಇಂಡಿಪೆಂಡೆನ್ಸ್ ಅನ್ನೋ ಆ ಸ್ಕಿಲ್ನ ಅವ್ರಿಗೆ ಚಿಕ್ಕ ವಯಸ್ಸಿಂದನೇ ಅವ್ರಿಗೆ ಅಡಾಪ್ಟ್ ಮಾಡಬೇಕು ಅವ್ರ ಲೈಫಲ್ಲಿ. ಅದನ್ನು ನಾನು ಮಾಡಿರಲಿಲ್ಲ ಫಸ್ಟ್ ಟೈಮ್ ಅರೌಂಡು. ಅದನ್ನು ಈ ಸತಿ ಆಲ್ರೆಡಿ ಹ್ಯಾವ್ ಸ್ಟಾರ್ಟೆಡ್ ಇಂಪ್ಲಿಮೆಂಟಿಂಗ್. ಮಯಾಂಕ್ನ ಅವನೇ ಆಟಾಡೋದಕ್ಕೆ ಸ್ವಲ್ಪ ಹೊತ್ತು ಬಿಡೋದು, ನಾನು ಸ್ವಲ್ಪ ಹೊತ್ತು ಆಟಾಡಿಸೋದು, ವಿಹಾನ್ ಮಯಾಂಕ್ ಮಾತ್ರ ಆಟಾಡೋದು, ಈ ಥರ ಎಲ್ಲ ವಿ ಆರ್ ಡೂಯಿಂಗ್ ಕಾಂಬಿನೇಷನಲ್ಲಿ ಆಟಾಡೋದು, ಈ ಥರ ಎಲ್ಲ ಮಾಡ್ತಾ ಇದ್ದೀವಿ. ಸೊ ಟೀಚಿಂಗ್ ಇಂಡಿಪೆಂಡೆನ್ಸ್ ಇಸ್ ಮಸ್ಟ್ ನನ್ನ ಪ್ರಕಾರ. ಆಸ್ ಆಫ್ ನಾವು ಇಷ್ಟು ನನ್ನ ತಲೆಯಲ್ಲಿ ಬರ್ತಾ ಇದೆ ಈ 10 ಥಿಂಗ್ಸು. ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೀವು ಫಸ್ಟ್ ಟೈಮ್ ಅರೌಂಡ್ ಆಗಲಿ, ಸೆಕೆಂಡ್ ಟೈಮ್ ಅರೌಂಡ್ ಆಗಲಿ, ಪ್ರೆಗ್ನೆಂಟ್ ವುಮೆನ್ ಏನಾದರೂ ನೋಡ್ತಾ ಇದ್ರೆ ಏನೇನು ನನ್ನ ಲೈಫಲ್ಲಿ ಏನೇನಾಯಿತು ಇದೆಲ್ಲ ನಿಮಗೂ ಗೊತ್ತಾಗಿರುತ್ತೆ. ನಿಮಗೆ ಇದರಿಂದ ಒಂದು ಐಡಿಯಾಸ್ ಬಂದಿರುತ್ತೆ ಅಂತ ಅನ್ಕೊತೀನಿ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಗಿವ್ ಮಿ ಎ ಥಮ್ಸ್ ಅಪ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ ಫಾರ್ ಡೈಲಿ ಅಪ್ಡೇಟ್ಸ್.